ಮಂಡಿಗೆ ತುಂಬ ಎಕ್ಸಸೈಸಸ್ ಇದ್ದಾವೆ. ಅದರಲ್ಲಿ ಮೋಸ್ಟ್ ಪ್ರಾಮಿನೆಂಟ್ ಎಕ್ಸಸೈಸಸ್ಸು ಏನಪ್ಪ ಅಂದರೆ ಆಫ್ ಸ್ಕ್ವಾಟ್ಸ್ ಮಾಡೋದು. ಅಂದರೆ ಅದರಲ್ಲಿ ನಮ್ಮದು ಗ್ಲೂಟಿಯಲ್ ಮಸಲ್ ವೀಕ್ನೆಸ್ಸು ಮತ್ತು ಯಾಂಗ್ಸ್ಟಿಂಗ್ ಮಸಲ್ಸು ಮತ್ತು ಕ್ವಾಡ್ರಿಸೆಪ್ಸು, ಈ ಮಸಲ್ಸು ವೀಕ್ ಇರುವಾಗ ಮಂಡಿ ಯೂಶ್ವಲಿ ಪೈನ್ ಜಾಸ್ತಿ ಆಗುತ್ತೆ. ಸೊ ಅದು ಆಗದಿರೋ ಥರ ಅವಾಯ್ಡ್ ಮಾಡಬೇಕು. ಆ ಮಸಲ್ ಅಟ್ರೋಫಿ ಆಗದಿರೋ ಥರ ಮಾಡಬೇಕು ಅಂದರೆ ನಾವು ಈ ಎಕ್ಸಸೈಸ್ ಕಂಪಲ್ಸರಿ ಮಾಡಲೇಬೇಕು. ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಮಸಲ್ಸು ವೀಕ್ ಇದ್ದೇ ಇರುತ್ತೆ, ಯಾಕಂದರೆ ಬಿಕಾಸ್ ಆಫ್ ಫ್ಯಾಟ್ ಜಾಸ್ತಿ ಇರುತ್ತೆ. ದಯವಿಟ್ಟು ಮನೆ ಇರತಕ್ಕಂಥ ಎಲ್ಲರೂ ಕೂಡ ಯಾರೆಲ್ಲ ಮಂಡಿ ನೋವು ಇರಲಿ, ಬ್ಯಾಕ್ ಪೈನ್ ಇರಲಿ ಅಥವಾ ಇಲ್ಲದೇ ಇರಲಿ, ಈ ಎಕ್ಸಸೈಸ್ನ ಕಂಪಲ್ಸರಿ ಮಾಡಿ. ಏನಂದರೆ ದ ಓಲ್ಡ್ ಟ್ರೆಡಿಷನಲ್ ಇಂಡಿಯನ್ ದೇಸಿ ಎಕ್ಸಸೈಸ್ ಇದು ಆಫ್ ಸ್ಕ್ವಾಟ್ಸ್ ಮಾಡೋದು. ಆಫ್ ಸ್ಕ್ವಾಟ್ಸ್ ಮಾಡೋದ್ರಿಂದ ಎಲ್ಲ ಮಸಲ್ಸು ಟೈಟ್ ಆಗ್ತವೆ ಮತ್ತು ಮಂಡಿಗೆ ಶಕ್ತಿ ಬರುತ್ತೆ. ಮತ್ತು ಲಿಗಮೆಂಟ್ಸು ಅಂಡು ಅಲ್ಲಿರ್ತಕ್ಕಂಥ ಟೆಂಡನ್ಸ್ ಎಲ್ಲೂ ಕೂಡ ಲೈಕ್ ಇಟ್ ವಿಲ್ ಬಿಕಮ್ ಟೋನ್ಡ್ ಅಪ್. ಆಮೇಲೆ ಇದು ಮಾಡುವಾಗ ಒಂದು ಪ್ರಾಪರ್ ಸೈಂಟಿಫಿಕ್ ಮೆಥಡ್ ಏನಂದರೆ, ನಾವು ಮಾಡುವಾಗ ಹಿಂಗೆ ಮುಂದೆ ಹೋಗ್ತೀವಿ, ಈ ಥರ ಮಾಡಬಾರ್ದು. ಮಂಡಿಗೆ ತುಂಬ ಪ್ರೆಷರ್ ಆಗುತ್ತೆ, ಈ ಥರ ಮಾಡಬಾರ್ದು. ನಾವು ಹಿಂಗೆ ಕುತ್ಕೊಂಡಿದ್ದೀವಿ ಅಂತಂದರೆ ಇಲ್ಲಿ ಕುತ್ಕೊಂಡಿರೋ ಜಾಗದಿಂದನೇ ಹಿಂದೆ ಹೋಗಬೇಕು. ಅಂದರೆ ಯಾವುದೋ ಒಂದು ಕುರ್ಚಿ ಮೇಲೆ ಕುತ್ಕೊಳ್ತಾ ಇದ್ದೀವಿ ಅನ್ನೋ ಥರ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೇಳಬೇಕು, ಈ ಥರ ಇದ್ದು ಹಿಂಗೆ ಮಾಡಬೇಕು. ಸೊ ಈ ಥರ ಮಾಡಿದರೆ ನಮಗೆ ಲೈಕ್ ಮಂಡಿಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸು. ಅದು ಕುತ್ಕೊಂಡ್ಬಿಟ್ಟು ಮಾಡಿದ್ವಿ ಅಂತಂದರೆ ಕುತ್ಕೊಂಡ್ಬಿಟ್ಟು ವೆಯ್ಟ್ ಹಾಕೊಂಡ್ಬಿಟ್ಟು ಈ ಥರ ಮಾಡ್ಬೋದು ಅಥವಾ ಈ ಥರನೂ ಮಾಡ್ಬೋದು. ಅದು ಜಸ್ಟ್ ಇಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಬಟ್ ಮೇನ್ಲಿ ಮಸಲ್ಸ್ ಬಂದು ಇಲ್ಲಿ ಮತ್ತು ಹಿಪ್ಸು, ಈ ಮಸಲ್ಸ್ ಟೈಟ್ ಆಗಬೇಕಾಗಿದೆ. ನಮ್ಮ ಜೊತೆ ಪಾರ್ವತಿ ಅಂತ ಅಜ್ಜಿ ಇದ್ದಾರೆ, ಅವರು ಮೈಸೂರಿಂದ ಬಂದಿರೋದು. ಅವರು ಎಕ್ಸಸೈಸ್ನ ಲೈಕ್ ನೀವು ಹೇಳಿ, ಎಕ್ಸಸೈಸ್ ಯಾವಾಗ ನೋಡಿದ್ರಿ ನೀವು? ನಾನು ಒಂದ್ಸಲ ನೋಡಿದೆ ಸರ್. ನೋಡಿ ಏನು ಮಾಡ್ತಾ ಇದ್ದೀರಾ? ಅದೇ ನೀವು ಮಾಡಿದ್ದನ್ನೆಲ್ಲ ಎಲ್ಲ ತೋರಿಸ್ತೀರಲ್ಲ, ಆ ಥರ ಎಲ್ಲ ಮತ್ತೆ ನೀವೊಂದ್ಸರಿ ಮಾಡಿ ತೋರಿಸ್ತೀರಾ, ಇನ್ನು ಬೇರೆಯವರೆಲ್ಲ ನೋಡ್ಬಿಟ್ಟು ಮಾಡಲಿ ಅಂತ. ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಮಾಡಿ, ಏನಾದರೆ ಕರೆಕ್ಷನ್ ಮಾಡಿ. ಎಸ್, ಸೂಪರ್.